ಕೊಂದ್ರಲ್ಲ ಸರ್, ಆ 3 ಜನ ಭಯೋತ್ಪಾದಕರು ಎಲ್ಲಿ ಅನ್ನೋ ಮಾತನ್ನ ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ. ಅವ್ರನ್ನ ಹುಡುಕಿಲ್ಲ ಅಷ್ಟು. ಸರಿ, ನಮ್ಮ ಕಡೆನೇ ಬೊಟ್ಟು ಮಾಡ್ತಾರೆ, ತೋರಿಸ್ತಾರಲ್ಲ. ಬಾಂಬೆ ದಾಳಿ ಆಯ್ತಲ್ಲ, ಅವಾಗ ಏನ್ ಮಾಡಿದ್ರು ಇವರು? ಬೇಕಾದಷ್ಟು ಭಯೋತ್ಪಾದಕರು ಬಂದು ದಾಳಿ ಮಾಡಿ ವಾಪಸ್ಸು ಪಾಕಿಸ್ತಾನ ಕೊಡೋದ್ರಲ್ಲ, ಅವ್ರನ್ನೆಲ್ಲ ಹಿಡ್ಕೊಂಡ್ ಬಂದಿದ್ರ. ಈಗ ಮೋದಿ ಬಂದ ಮೇಲೆ ಹುಡುಕಿ ಈಗ ಅವರ ಅಡ್ಡೆಗಳ ಮೇಲೆ, ಅವರ ತಾಣಗಳ ಮೇಲೆ ದಾಳಿ ಮಾಡಿದ್ದಾರೆ. ಒಂದ್ಸರಿ ಯಾರಾದರೂ ಮನಮೋಹನ್ ಸಿಂಗ್ ಇದ್ದಾಗ ಪಾಕಿಸ್ತಾನಕ್ಕೆ ನುಗ್ಗಿ ಅವರ ಅಡಗು ತಾಣಗಳನ್ನು ಒಡೆದಿದ್ದು ಒಂದು ಇತಿಹಾಸ ಇದೆಯಾ? ಅವರು ಒಂದು ಇತಿಹಾಸ ಇಲ್ಲ. ಅವರು ನಮ್ಮ ಸೈನಿಕರ ಮೇಲೆ ನಾವು ನಂಬಿಕೆ ಇಟ್ಕೊಬೇಕು. ಮೊನ್ನೆ ನಮ್ಮ ಸೈನಿಕರು 3 ಜನ ಭಯೋತ್ಪಾದಕರನ್ನ ಹೊಡೆದಾಕಿದ್ದಾರೆ. ಇವ್ರನ್ನ ಹುಡುಕ್ತಾ ಇದ್ದಾರೆ. ಏನು ಎಲ್ಲಿ ಇಮಿಡಿಯೇಟ್ ಎಲ್ಲಿ ಹಿಡ್ಕೊಂಬರಕ್ಕೆ? ಏನು ಅದೇನು ಇನ್ಸ್ಟೆಂಟ್ ಕಾಫಿನ? ಚಕ್ ಅಂತ ಕಾಫಿ ಪೌಡರ್ ಹಾಕ್ಬಿಟ್ಟು ಕಾಫಿ ತೆಗಿಯಕ್ಕೆ ಇನ್ಸ್ಟೆಂಟ್ ಕಾಫಿನ ಅದು? ಸೈನಿಕರಿಗೆ ನಂಬಿಕೆ ಮಾಡಬೇಕು. ನಾವು ಸೈನಿಕರ ಮೇಲೆ ವಿಶ್ವಾಸ ಇಡಬೇಕು. ಸೈನ್ಯದ ಇಂಟೆಲಿಜೆನ್ಸಿ ಮೇಲೆ ನಾವು ವಿಶ್ವಾಸ ಇಡಬೇಕು. ಅವರು ನಮಗೋಸ್ಕರ, ನಮ್ಮ ರಕ್ಷಣೆಗೋಸ್ಕರ ಅವರ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಬಾರ್ಡರ್ಗಳಲ್ಲಿ ನಿಂತ್ಕೊಂಡು ಹಗಲು ರಾತ್ರಿ ನಮ್ಮ ದೇಶನ ಕಾಯ್ತಾ ಇದ್ದಾರೆ. ಅವ್ರ ಬಗ್ಗೆ ನೀವು ಎಲ್ರಿ 3 ಜನ ಹಿಡಿದ್ರ ಅಂತ ಕೇಳಿದ್ರೆ ಅದು ಅವಮಾನ ಅಲ್ವಾ? ಸೈನಿಕರಿಗೆ ಮಾಡಿದಂತ ಅವಮಾನ. ಅವರೇ ತಾನೇ ಹಿಡಿತಾ ಇರೋದು. ಈಗ ಅಲ್ಲಿನ ಸರ್ಕಾರ ಯಾರ್ದು? INDA ಸರ್ಕಾರ. ಅಲ್ಲಿನ ಸರ್ಕಾರ INDA ಸರ್ಕಾರ, ನಿಮ್ಮ ಅಲಯನ್ಸ್ ಸರ್ಕಾರ ಇರೋದು. ಕೇಳಿ, ಅಲ್ಲಿನ ಮುಖ್ಯಮಂತ್ರಿನ ಕೇಳಿ, ಅಲ್ಲಿನ ಗೃಹ ಸಚಿವರನ್ನ ಕೇಳಿ. ಯಾಕೆ ಅವ್ರನ್ನ ಇದುವರೆಗೂ ಒಂದು ಮಾತಾಡಿದ್ದೀರ ನೀವು? ಎಲ್ಲನೂ ಹೋಗ್ಲಿ, ಒಮರ್ ಅಬ್ದುಲ್ಲಾ, ಫರೂಕ್ ಅಬ್ದುಲ್ಲಾ ಇಬ್ರು ಅಣ್ಣ ತಂದೆ ಮಕ್ಕಳಲ್ಲ. ಒಂದು ದಿನ ಕ್ವಶನ್ ಮಾಡಿದ್ದೀರಾ ನಿಮ್ಮ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ? ಫೇಲ್ಯೂರ್ ಆಗಿದೆ ನಿಮ್ದು ಅಂತ ಮಾಡಿಲ್ಲ. ಮಾತಾಡ್ತಾರ ಮೋದಿ ಮೋದಿ ಮೋದಿ. ಈ ಆಟಿಟ್ಯೂಡ್ನ ಬಿಡ್ಬೇಕು ನೀವು. ಬೇರೆ ಬೇರೆ ಸಮಯದಲ್ಲಿ ರಾಜಕೀಯ ಮಾಡೋಣ, ಅದಕ್ಕೋಸ್ಕರ ವೇದಿಕೆ ಇದೆ, ಮಾಡೋಣ. ಇಂಥದ್ದು ಸಂದರ್ಭದಲ್ಲಿ ಈ ತರದ ಕುಚೋದ್ಯ ಮಾತುಗಳಿಗೂ ಕಾಂಗ್ರೆಸ್ಗೆ 120 ವರ್ಷ ಇತಿಹಾಸ ಇರುವಂತ ಕಾಂಗ್ರೆಸ್ಗೆ ಇದು ಶೋಭೆ ತರ್ತಕ್ಕಂಥ ವಿಚಾರ ಅಲ್ಲ ಅನ್ನೋ ಮಾತನ್ನ ಹೇಳ್ತೀನಿ.